ಗ್ರೀನ್ ಪ್ಲ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಸಾಯಂಕಾಲ ಚಹಾ ಜೊತೆ ಸೂಪರ್ ಆಗಿರುವಂಥ ಒಂದು ರೆಸಿಪಿನ ಮಾಡಾಕತ್ತೀನಿ. ಅದೇನಂದ್ರೆ ಪನ್ನೀರ್ ಲಾಲಿಪಪ್. ಈ ಪನ್ನೀರ್ ಲಾಲಿಪಪ್ ಅಂತೂ ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಮಾಡೋದು ಭಾಳ ಸುಲಭ. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾನು ಮಾಡಾಕತ್ತೀನಿ. ಸ್ವಲ್ಪ ಪನ್ನೀರ್ ಇದ್ದರೆ ಸಾಕು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ರುಚಿಕರವಾದ ಒಂದು ಸ್ನ್ಯಾಕ್ಸ್ನ ಮಾಡ್ಕೋಬೋದು. ಈಗ ನೋಡ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ಮೊದಲು ಒಂದು ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ನಾನು ಪನ್ನೀರ್ ಹಾಕ್ಕೊಂಡಿನಿ. ಪನ್ನೀರು ಒಂದು ಅರ್ಧ ಕಪ್ ಪನ್ನೀರನ್ನು ಕೈಯಿಂದ ಚಲೋ ಹೊತ್ನಾಗ ಇಸ್ಕಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ ತೊಗೊಂಡು ನಾವು ಸ್ಮ್ಯಾಶ್ ಮಾಡಿದರೆ ಭಾಳ ಸಣ್ಣಗಾಗಿಬಿಡುತ್ತೆ. ಅದಕ್ಕೆ ಕೈಯಿಂದನೇ ಈ ಥರ ಇಸ್ಕಿ ಸಣ್ಣ ಸಣ್ಣ ತುಂಡನ್ನು ಮಾಡ್ಕೊಳ್ರಿ. ಈಗ ಅದಕ್ಕೆ ನಾನು ಬೇಯಿಸಿ ಹಾಕ್ಕೊಂಡಿರುವಂಥ ಅಂದ್ರೆ ಕುದಿಸಿ ಹಾಕ್ಕೊಳ್ರಿ ಆಲೂಗಡ್ಡಿನ. ಹಂಗೆ ತುರಿದು ಹಸಿದು ಹಾಕ್ಕೋಬೇಡ್ರಿ. 2 ಆಲೂಗಡ್ಡೆ ಹಾಕ್ಕೊಂಡಿನಿ. ಉಳ್ಳಾಗಡ್ಡಿ ಒಂದು ಅರ್ಧ ಕಪ್ಪು. ಆನಂತರ ಬೇಯಿಸಿರುವಂಥ ಬಟಾಣಿ ಕಾಳು ಹಸಿದೆ ಉಪಯೋಗಿಸ್ಕೋಬೇಡ್ರಿ. ಒಂದು ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿನಿ. ಆನಂತರ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು. ಈಗ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನಷ್ಟು. ನಂತರ ಧನಿಯಾ ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಂಡಿನಿ. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕ್ಕೊಳ್ರಿ. ಖಾರ ಜಾಸ್ತಿ ಇದ್ದರೆ ರುಚಿ ಇರ್ತಾವೆ. ಖಾರದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಗರಂ ಮಸಾಲ 1/4 ಸ್ಪೂನಷ್ಟು ಹಾಕ್ಕೊಂಡಿನಿ ನಾನು. ಈಗ ಅದಕ್ಕೆ 1-2 ಸ್ಪೂನಷ್ಟು ನಾವು ಕಾರ್ನ್ಫ್ಲವರ್ ಪೌಡ್ರನ್ನ ಹಾಕ್ಕೋಬೇಕು. ಕಾರ್ನ್ಫ್ಲವರ್ ಪೌಡ್ರ್ ಹಾಕ್ಕೊಳ್ಳಿಲ್ಲ ಅಂದ್ರೆ ಅದು ಗಟ್ಟಿಗೆ ಹಿಡ್ಕೊಳ್ಳಲ್ಲ. ನಾವು ಎಣ್ಣೆಯೊಳಗೆ ಹಾಕ್ಕೊಂಡಾಗ ಎಲ್ಲ ಒಡೆದು ಹೋಗ್ಬಿಡ್ತಾವೆ. ಅದಕ್ಕೆ ಅದು ಗಟ್ಟಿಗೆ ಇಟ್ಕೋಬೇಕಂದ್ರೆ ಎಲ್ಲ ಸ್ಟಫಿಂಗ್ ಎಲ್ಲ ಗಟ್ಟಿಗೆ ಇಟ್ಕೋಬೇಕಂದ್ರೆ ನಾವು ಕಾರ್ನ್ಫ್ಲವರ್ ಪೌಡ್ರನ್ನ ಸ್ವಲ್ಪ ಬಳಸ್ಕೋಬೇಕಾಗುತ್ತೆ. ಈಗೆಲ್ಲನೂ ಚಲೋ ಹೊತ್ನಾಗ ಎಲ್ಲ ಕಡೆ ಹೊಂದೋ ಥರ ಕಲಿಸ್ಕೊಂಬಿಡೋಣ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಸಣ್ಣ ಸಣ್ಣದಾಗಿ ನಾವು ಉಂಡೆ ಕಟ್ಕೊಳ್ಳೋಣ. ನಿಮ್ಗೆ ಎಷ್ಟು ದಪ್ಪ ಬೇಕೋ ನೋಡಿ ಕಟ್ಕೊಳ್ರಿ. ದಪ್ಪ ಬೇಕಂದ್ರೆ ದಪ್ಪ ಕಟ್ಕೊಳ್ರಿ, ಇಲ್ಲಾಂದ್ರೆ ಸಣ್ಣದು ಬೇಕಂದ್ರೆ ಸಣ್ಣದು ಕಟ್ಕೊಳ್ರಿ. ಈ ಥರ ಕೈಯಿಂದ ಚಲೋ ಹೊತ್ನಾಗ ರೌಂಡಾಗಿ ಫ್ರೆಶ್ ಮಾಡಿ ಕಟ್ಕೊಳ್ರಿ. ಅಂದರೆ ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಡ್ತಾವೆ, ಎಣ್ಣೆ ಒಳಗೆ ಬಿಟ್ಟಾಗ ಎಲ್ಲ ಒಡೆದೋಗ್ಬಿಡ್ತಾವೆ. ಈ ಥರ ಎಲ್ಲನೂ ನಾವು ಮಾಡಿ ಇಟ್ಕೊಳ್ಳೋಣ. ಎಲ್ಲ ಕಡೆ ರೌಂಡ್ ಆಗಿರ್ಬೇಕು ಆ ಥರ ನಾವು ಮಾಡಿ ಇಟ್ಕೊಳ್ಳೋಣ. ಅಂದರೆ ಒಂದೇ ಸರಿ ನಾವು ಎದ್ದು ಹಾಕ್ಕೊಳ್ಳೋಕೆ ಅನುಕೂಲ ಆಗ್ತಾವೆ. ಈಗ ಬೇರೆ ಒಂದು ಸಣ್ಣ ಬಟ್ಲಕ್ಕೆ ನಾನು 1-2 ಸ್ಪೂನಷ್ಟು ಕಾರ್ನ್ಫ್ಲವರ್ ಪೌಡ್ರನ್ನ ಹಾಕ್ಕೊಂಡಿನಿ. ಅದನ್ನು ನಾವು ನೀರು ಹಾಕಿ ಸ್ವಲ್ಪ ಕಲಿಸ್ಕೋಬೇಕು. ಯಾಕಂದರೆ ಆ ಬೌಲ್ಸ್ನ ನಾವು ಎದ್ದು ಬಿಡೋದಕ್ಕೆ ಸ್ವಲ್ಪ ಭಾಳ ತೆಳ್ಳಗೆ ಕಲಿಸ್ಕೊಬಿಟ್ರೆ ನೀರು ಆಗಬಾರ್ದು ಜಾಸ್ತಿ. ಈ ಥರ ಬಿಟ್ಟಾಗ ಸ್ವಲ್ಪ ಗಟ್ಟಿಗೆ ಬರಬೇಕು. ಆ ಥರ ನೋಡಿ ಕಲಿಸ್ಕೊಳ್ರಿ. ನಂತರ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿನಿ. ಬ್ರೆಡ್ಡಲ್ಲಿರೋ ಸುತ್ತು ಇರೋ ಭಾಗನ ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಕೊಂಡ್ರೆ ಈ ಥರ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈಗ ನೋಡಿರಿ ಒಳಗಡೆ ಇರೋ ಸ್ಟಫಿಂಗ್ ಆಗ್ಬೋದು, ಕಾರ್ನ್ಫ್ಲವರು, ಬ್ರೆಡ್ ಕ್ರಮ್ಸ್ ಎಲ್ಲ ರೆಡಿ ಆಯಿತು. ಈಗ ಒಂದೊಂದಾಗಿ ನಾವು ಎದ್ದು ಬಿಡೋಣ. ಈಗ ಮೊದಲು ಆ ಬೌಲನ್ನು ತೊಗೊಂಡು ಕಾರ್ನ್ಫ್ಲವರ್ ಪೌಡ್ರಲ್ಲಿ ಮೊದಲು ನಾವು ಸುತ್ತಲೂ ಎತ್ಕೋಬೇಕಾಗತ್ತೆ. ಆನಂತರ ಬ್ರೆಡ್ ಕ್ರಮ್ಸಲ್ಲಿ ನಾವು ಈ ಥರ ಮೇಲೆಲ್ಲ ಹಚ್ಚಿ ಇಟ್ಕೊಳ್ಳೋಣ. ಅಂದರೆ ನಮ್ಗೆ ಕರಿಯೋದಕ್ಕೆ ಅನುಕೂಲ ಆಗುತ್ತೆ. ಒಂದೊಂದಾಗಿ ನಾವು ಮಾಡಿಕೊಂಡು ಎಣ್ಣೆ ಒಳಗೆ ಬಿಟ್ರೆ ಜಲ್ದಿ ಆಗಂಗಿಲ್ಲ. ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದೇ ಸರಿ ನಾವು ಕರಿದಿಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೋಡಿರಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಳ್ಳೋಣ ನಾವು. ಈ ಥರ ಎಲ್ಲ ರೆಡಿ ಆದಮೇಲೆ ನಾವು ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಈಗ ಎಣ್ಣೆನೂ ಚಲೋತ್ನಾಗ ಕಾದೈತಿ. ಎಣ್ಣೆ ಚಲೋತ್ನಾಗ ಕಾದಿರಬೇಕು. ಸ್ವಲ್ಪ ಚಲೋತ್ನಾಗ ಕಾದಿಲ್ಲ ಅಂದ್ರೆ ಎಲ್ಲ ಎಣ್ಣೆ ಹಿಡ್ಕೊಂಬಿಡ್ತಾವೆ. ಅದಕ್ಕೆ ಕಾದ ನಂತರನ ಈ ಥರ ನಾವು ಬಿಡಬೇಕಾಗುತ್ತೆ ಎಣ್ಣೆ ಒಳಗೆ. ಆಮೇಲೆ ಮೊದಲು ಕಾಯುವಾಗ ಹೈ ಫ್ಲೇಮ್ ಇಟ್ಟು ನಾವು ಎಣ್ಣೆನ ಚಲೋತ್ನಾಗ ಕಾಯಿಸ್ಕೊಳ್ರಿ. ಆನಂತರ ನಾವು ಈ ಬೌಲ್ಸ್ನ ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಕರಿಬೇಕಾಗುತ್ತೆ. ಯಾಕಂದರೆ ಒಳಗಡೆ ಕಾರ್ನ್ಫ್ಲವರ್ ಪೌಡ್ರೆಲ್ಲ ಹಾಕಿರ್ತೀವಿ. ಅದು ಹಸಿಯಾಗಿ ಉಳಿಬಾರ್ದು ಅಂದ್ರೆ ನಾವು ಚಲೋತ್ನಾಗ ಸಣ್ಣ ಉರಿ ಇಟ್ಟು ಕರಿಬೇಕು. ಯಾಕಂದ್ರೆ ನಾವು ಜಾಮೂನ್ ಕರಿತೀವಲ್ಲ ಅದೇ ಥರ ಇದನ್ನು ಕರಿಬೇಕಾಗುತ್ತೆ. ಎಲ್ಲನೂ ಚಲೋತ್ನಾಗ ಕರ್ದಾದ ನಂತರ ನಾವು ತಕ್ಕೊಳ್ಳೋಣ. ನೋಡಿರಿ ಎಷ್ಟು ಮಸ್ತ್ ಬಂದಾವಂತ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವೆ. ಈ ಥರ ಎಲ್ಲನೂ ಕರೆದು ಇಟ್ಕೊಳ್ಳೋಣ. ಅದೇ ಥರ ಉಳಿದಿರುವಂಥ ಬಾಲ್ಸ್ನು ನಾನೆಲ್ಲ ಕರೆದು ಹಾಕ್ಕೊಂಡಿನಿ. ಈಗ ನೋಡಿರಿ ಎಲ್ಲನೂ ಕರೆದಾಯಿತು. ಈಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ ನೀವೇ ನೋಡಾಕತ್ತೀರಿ.
ನೀವು ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಮಾಡೋದಂತೂ ಭಾಳ ಸುಲಭ. ಈಗ ಅದ್ರ ಜೊತೆ ಸ್ವಲ್ಪ ಟೊಮೊಟೊ ಸಾಸ್ ಇರಬೇಕು, ಅಂದ್ರೆ ರುಚಿ ಮಸ್ತ್ ಇರ್ತಾವೆ. ಅದಕ್ಕೆ ನಾ ಸ್ವಲ್ಪ ಟೂತ್ ಪಿಕ್ನ ಹಾಕಿ ಇಟ್ಟೀನಿ. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ ಈ ಥರ ಎಲ್ಲ ನಾವು ಆಕರ್ಷಕವಾಗಿ ಏನಾದರೂ ಮಾಡಿದ್ರೆ ಅವು ತಿನ್ನೋಕೆ ಇಷ್ಟಪಡ್ತಾವೆ. ನೋಡಿರಿ ಎಷ್ಟು ಸುಲಭವಾಗಿ ನಾವು ಪನ್ನೀರ್ ಲಾಲಿಪಾಪನ್ನು ಮಾಡ್ಕೋಬೋದು. ಇದಕ್ಕೆ ಟೊಮೊಟೊ ಸಾಸ್ ಇದ್ರೇ ಭಾಳ ರುಚಿ ಇರುತ್ತೆ, ಹಂಗೆ ತಿಂದರೆ ಅಷ್ಟು ರುಚಿ ಇರಲ್ಲ. ನೋಡಿರಿ ಒಳಗಡೆ ಎಲ್ಲ ಎಷ್ಟು ಚಲೋತ್ನಾಗ ಬೆಂದೈತಿ. ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು. ನೀವು ಒಂದು ಸರಿ ಈ ಥರ ಪನ್ನೀರ್ ಲಾಲಿಪಾಪನ್ನು ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.